ಕಲಿಪುರುಷದ ಒಂದು ಪ್ರಭಾವದಿಂದ ಏನಾಗಿದೆ, ಆ ಭಗವಂತನಿಂದ ವಸ್ತುಗಳಿಗಿರುವಂಥ ಸಂಬಂಧವನ್ನು ನಮ್ಮ ಪ್ರಜ್ಞೆಯಿಂದ ಕಳಿಸಲಾಗಿದೆ. ಅಲ್ಲಿ ತೊಂದರೆ ಏನು ಬರೋದಂದ್ರೆ ಈ ವಸ್ತುನೇ. ಇವಾಗ ಒಂದು ಚಾಕು ಇದೆ ಅಂದ್ಕೊಳ್ಳಿ, ಅದು ಒಳ್ಳೇದಾ ಕೆಟ್ಟದಾ ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಅದು ಬರೀ ಒಂದು ಚಾಕು, ಒಂದು ವಸ್ತು ಅಷ್ಟೇ. ಅದರಿಂದ ಏನಾದರೂ ಮಾಡ್ಬೋದು, ಒಳ್ಳೇದು ಮಾಡ್ಬೋದು, ಕೆಟ್ಟದು ಮಾಡ್ಬೋದು. ನೀವು ಅದನ್ನು ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚಿ ಅಡುಗೆ ಮಾಡಿ ಭಗವಂತನಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದ ತೊಗೋಬೋದು. ಒಬ್ಬರಿಗೆ ಏನಾದರೂ ಪೆಟ್ಟಾಗಿ ಏನಾದರೂ ತೊಂದರೆ ಆಗಿದ್ದರೆ ಅವರಿಗೆ ಸರ್ಜರಿ ಮಾಡಬೇಕಾದ್ರೆ ಅದೇ ಚಾಕುನ ಉಪಯೋಗಿಸಿ ಇದು ಕೂಡ ಜೀವ ಉಳಿಸ್ಬೋದು. ಇಲ್ಲ ಅದೇ ಚಾಕು ಚುಚ್ಚಿಬಿಟ್ಟು ಸಾಯಿಸ್ಬೋದು. ಚಾಕುದೇನು ತಪ್ಪಿದೆ? ಬಳಸೋರ್ದು ತಪ್ಪು ತಾನೇ, ಬಳಸೋರ ಪ್ರಜ್ಞೆ ಹೇಗಿದೆ ಅನ್ನೋದು. ಅದೇ ರೀತಿ ಎಲ್ಲ ವಸ್ತುಗಳು ಭಗವಂತಂದೇ, ಆದರೆ ಅದನ್ನು ಬಳಸೋರ ಪ್ರಜ್ಞೆಯ ಮೇಲೆ ಅದು ಆಧಾರಿತವಾಗಿದೆ. ಹಾಗೆ ನೋಡಿದಾಗ ಈ ಪ್ರಜ್ಞೆ ಅನ್ನೋದೇನಿದೆಯಲ್ಲ, ಈ ಪ್ರಜ್ಞೆ ಅನ್ನೋದು ಕೃಷ್ಣ ಪ್ರಜ್ಞೆ ಆಗಬೇಕು ಅನ್ನೋದೇ ಮುಖ್ಯ.